ಸ್ನೇಹಿತರೆ ನಮಸ್ಕಾರ, ಎಲ್ಲ ಹೇಗಿದ್ದೀರಿ? ಸ್ನೇಹಿತರೆ, ನಾವು ಸಿರ್ಸಿಗೆ ಒಂದು ಮದುವೆಗೆ ಅಂತ ಬಂದಿದ್ವಿ, ನಮ್ಮ ಫ್ರೆಂಡ್ನ ಮದುವೆಗೆ. ಆ್ಯಕ್ಚುಲಿ ನಾವು ಹೊರಡುವಾಗ ನಮಗೆ ವೀಡಿಯೋ ಮಾಡುವಂಥ ಪ್ಲ್ಯಾನ್ ಇರಲಿಲ್ಲ. ಯಾಕಂತಂದರೆ ನಮಗೆ ಮಂಗಳೂರಿಂದ ಸಿರ್ಸಿಗೆ ಹೋಗಲಿಕ್ಕೆ ಆಲ್ಮೋಸ್ಟ್ ಒಂದು 5 ಅವರ್ ಬೇಕು. ಹಾಗಾಗಿ ನಮಗೆ ಅದು ಅಲ್ಲದೆ ಮುಂಚಿನ ದಿನ ನೈಟ್ ಕರ್ಫ್ಯೂ ಅಂತ ಸಹ ಒಂದು ಅನೌನ್ಸ್ಮೆಂಟ್ ಆಗಿತ್ತು. ಹಾಗಾಗಿ ನಾವು ಬೇಗ ಹೋಗಿ ಬೇಗ ಬರುವಂಥ ಪ್ಲ್ಯಾನ್ ಇತ್ತು. ಹಾಗಾಗಿ ವೀಡಿಯೋ ಮಾಡುವಂಥದ್ದೇನು ಪ್ಲ್ಯಾನ್ ಇರಲಿಲ್ಲ. ಆದರೆ ಈ ಮದುವೆ ಇದ್ದಿದ್ದು ಹುಡುಗನ ಮನೆಯಲ್ಲಿ ಸಿರ್ಸಿಲಿ. ನಾವು ಅವರ ಮನೆಗೆ ಹೋದ ನಂತರ ಅವರ ಜಾಗಕ್ಕೆಲ್ಲ ಸುತ್ತಾಡ್ಲಿಕ್ಕೆ ಅಂತ ಹೋದ್ವಿ. ಅಲ್ಲಿಯ ಪರಿಸರ ನೋಡಿ ತುಂಬ ಇಷ್ಟ ಆಯಿತು. ಹಾಗೆ ನಾವು ಅನ್ಎಕ್ಸ್ಪೆಕ್ಟೆಡ್ ಕೆಲವೆಲ್ಲ ನೋಡಿದ್ವಿ. ಹಾಗಾಗಿ ನಾವು ಇದನ್ನು ವೀಡಿಯೋ ಮಾಡುವಂತ ನಾನು ಪ್ಲ್ಯಾನ್ ಮಾಡಿ ವೀಡಿಯೋ ಮಾಡಿದ್ದೀನಿ. ಬನ್ನಿ ಸ್ನೇಹಿತರೆ, ನೀವು ಸಹ ನಮ್ಮೊಂದಿಗೆ ಎಂಜಾಯ್ ಮಾಡಿ. ತುಂಬ ವಿಷಯಗಳಿದೆ. ನ್ಯಾಚುರಲ್ ಆಗಿ ಸಿಗುವಂತಹ ಕೆಲವೆಲ್ಲ ಹಣ್ಣುಗಳು ಇದೆಲ್ಲ ನಾವು ತಿಂದು ಒಂದು ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ. ಅದೇ ರೀತಿ ತುಂಬ ಹಳೆಯ ಮನೆ ಸಹ ಹೌದು ಇದು. ಈ ಮನೆಯ ಟೂರ್ ಸಹ ಮಾಡ್ತೀನಿ, ಮನೆ ಸಹ ನೀವು ನೋಡಬಹುದು. ಅದೇ ರೀತಿ ನನ್ನ ಫ್ರೆಂಡ್ಸ್ಗಳ ಕೆಲವು ಫನ್ನಿ ಮೂಮೆಂಟ್ಸ್ ಸಹ ನೋಡಬಹುದು. ನೋಡಿ ಸ್ನೇಹಿತರೆ, ನಮ್ಮ ವಿದ್ಯಾಭೂಷಣ ಎಲೆಡಿಕೆ ತಿನ್ನುವಂಥ ಒಂದು ಸನ್ನಿವೇಶ ನೋಡಿ. ಇವನೇ ವಿದ್ಯಾಭೂಷಣ. ಪಕ್ಕದಲ್ಲಿ ನಿಂತಿರುವಂಥವರು ಗುರುಮೂರ್ತಿಯವರು. ಎಂತ ಮಾಡ್ತಿದ್ದೆ ನಾನು? ಇದು ರಿಸೆಪ್ಷನ್ ಚಪ್ರ. ಇದು ಆ್ಯಕ್ಚುಲಿ ಮದುವೆ ಮುಂಚಿನ ದಿನ ಆಗಿದೆ, ಇವತ್ತು ರಿಸೆಪ್ಷನ್. ಇದು ರಿಸೆಪ್ಷನ್ನ ಚಪ್ರ. ಇಲ್ಲಿ ಖಾಲಿ ಸೀರೆಯಿಂದನೇ ಅಲಂಕಾರವನ್ನು ಮಾಡಿದ್ದಾರೆ. ನಾನು ವಿಡಿಯೋ ಮಾಡ್ತಿರೋದನ್ನು ನೋಡಿ ವಿದ್ಯಾಭೂಷಣ ಮತ್ತು ರವಿ ಅವರು ಕೈ ಕೊಡ್ತಿದ್ದಾರೆ. ನಾವಿವರಿಗೆ ರವಿ ಮಾಮ ಅಂತ ಸಹ ಕರಿತೀವಿ. ಇಲ್ಲಿ ನೇಮ್ ಬೋರ್ಡ್ ಕಾಣ್ತಿರುವಂಥದ್ದು ಸುಧೀಂದ್ರ, ನನ್ನ ಆತ್ಮೀಯ. ಹಾಗೆ ಮದುವೆ ಹುಡುಗಿ ಹೆಸರು ಸಹ ಇದೆ, ಅಶ್ವಿನಿ. ಇದೆಂತ ಆ್ಯಕ್ಚುಲಿ ಇದು ಬಾದಾಮಿ ಉಂಟಲ್ಲ, ಅದರ ಓಡಿದು ಡೆಕೋರೇಷನ್. ಬಾದಾಮಿ ಇದೀಗ ಬಾದಾಮಿ ಚೋಲಿ ಬರ್ತದೆ ಹೊರಗೆ. ಬನ್ನಿ ತೋಟಕ್ಕೆ ಮತ್ತೆ. ನಾವೀಗ ಅವರ ತೋಟ ಎಲ್ಲ ನೋಡುವಂತ ಹೊರಟಿದ್ದೇವೆ. ಇದು ಸಂಕ. ಇಲ್ಲೊಂದು ಸಣ್ಣ ತೋಡಿದೆ. ಆ ತೋಡಿಗೆ ಅಡ್ಡಾಗಿ ಕಂಬವನ್ನು ಹಾಕಿದ್ದಾರೆ. ಈಗ ನಾವು ಸಂಕ ಅಂತೀವಿ, ಇಲ್ಲಾಂದರೆ ಪಾಪು ಅಂತಾರೆ. ಇದಕ್ಕೆ ನಿಮ್ಮ ಊರ ಕಡೆ ಏನಂತಾರೆ ಅನ್ನೋದನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದು ನಮ್ಮ ಧೀರಜ್ ಅವರು ಸ್ಟೈಲಾಗಿ ನಡ್ಕೊಂಡು ಬರ್ತಿದ್ದಾರೆ. ಇದು ಹಳೇದು ಸಂಕ. ಇದನ್ನು ಅಡಿಕೆ ಮರ ಹಾಕಿ ಮಾಡಿದ್ದಾರೆ ನೋಡಿ. 4 ಅಡಿಕೆ ಮರ ಇದೆ ಇಲ್ಲಿ. ನಾವು ಇದ್ರ ಮೇಲೆ ಹೋಗಲಿಲ್ಲ, ಯಾಕಂದರೆ ಅದು ಎಷ್ಟು ಗಟ್ಟಿ ಉಂಟು ಅಂತ ಗೊತ್ತಿಲ್ಲ. ಸುಮ್ಮನೆ ಅಲ್ಲಿ ಹೋಗಿ ಕೆಳಗೆ ಬಿದ್ದು ಕೈಕಾಲು ಮಾಡ್ಕೊಳ್ಳೋದಕ್ಕಿಂತ ದೂರ ನೋಡೋದು ಬೆಸ್ಟ್ ಅನಿಸ್ತು. ಇಲ್ಲಿ ಸಿಮೆಂಟ್ ಹಾಕಿದ್ದಾರೆ. ಕೆಳಗಡೆ ಮರವನ್ನು ಹಾಕಿ ಅದರ ಮೇಲೆ ಸಿಮೆಂಟ್ನ ಬೆಡ್ ಥರ ಮಾಡಿದ್ದಾರೆ ನೋಡಿ. ಈಗ ನಮ್ಮ ಫುಲ್ ಟೀಮ್ ಅವ್ರ ಜಾಗ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಕಾಡು ಮರ ಬಿಟ್ಟರೆ ಬೇರೆ ಏನೂ ಕಾಣ್ತಾ ಇಲ್ಲ. ಆದರೆ ನಮಗೆ ಈ ಆಫ್ರಿಕಾ ಎಲ್ಲ ನಾನು ಟಿ ವಿಲಿ ನೋಡಿದ್ದೆ, ಸಫಾರಿ ಹೋದಾಗ ಕಾಣುತ್ತಲ್ಲ ಹಾಗಿದೆ. ತುಂಬ ಚೆನ್ನಾಗಿದೆ. ಇನ್ನೊಂದು ತಿಂಗಳು ಬಾಳೆಗೊನೆ ಬರೋ ದಾರಿಯಲ್ಲಿತ್ತು. ಬಾಳೆಕಾಯಿ ಗುಹೆಯನ್ನು ಹುಡುಕುತ್ತಾ ಹೊರಟ ನಮ್ಮ ತಂದ ಮುಂದೆ ತಲುಪಿದ್ದಾದರೂ ಎಲ್ಲಿ ಕಾಟಿ ಹಾಕ್ತಿರಲ್ಲ ಬೇರೆ. ಹೋದರೆ ಕಿರ್ತಿ ಎಷ್ಟು
ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ನಮ್ಮ ಅವಿನಾಶ್ ಮಾಣಿ ನೆಲ್ಲಿಕಾಯಿ ಮರಕ್ಕೆ ಕಲ್ಲು ಹೊಡಿತಿದ್ದಾನೆ. ಬಿತ್ತು ಬಿತ್ತು ಬಿತ್ತು. ಸಿಕ್ಕಿದ ನಿಂಗೆ? ನಾನೇ ವಿಡಿಯೋದಲ್ಲಿ ಬರ್ತೇನೆ ಅಂತ ತಿನ್ನುವುದಕ್ಕೆ. ನ್ಯಾಚುರಲ್ ಫ್ರೆಶ್. ಆ ಚಳಿಗೊಂದು ನೆಲ್ಲಿಕಾಯಿ ಸಿಕ್ತ ಅನ್ಸುತ್ತೆ, ಅದನ್ನ ತಿಂತಿದ್ದಾರೆ ಅವರು. ಈಗ ಒಂದು ಸಿಕ್ಕಿ ಎಲ್ಲಿ ಉಂಟು? ಎಂತದ್ದು? ನೆಲ್ಲಿಕಾಯಿ ಬಿಡು ಬಿಡು, ಅಲ್ಲಿ ಉಂಟಂತೆ. ಕ್ಯಾಮರಾ ಹೋಗ್ತದೆ. ಕಲ್ಲು ಬೀಳೋ ಮತ್ತೆ ಅಡಿಗೆ ಹೋಗ್ಬೇಕು. ಹೋಗೋದ್ರಿಂದ ಅದೇ ಮರ ಹತ್ತಿರ ಹಿಡಿತಾರದ್ದು. ಹೋಗಿ ಮಾಡಿ 120 ಕೆಜಿ ಪ್ಯಾಂಟ್ ನೋಡಿ ಹತ್ತು. ಅದೇ ಪ್ಯಾಂಟ್ ಹಾಕೊಂಡು ಕಷ್ಟ ಬಿಚ್ಚದ್ರೆ ಪ್ಯಾಂಟಿನ ಅದೇ ಅದೇ ಮತ್ತೆ ಮದ್ದೆ ಮನೆಗೆ ಹೋಗಿ ಜಾಗ್ರತೆ ಮೇಲೆ ಹತ್ತಿರ ಹಿಡಿಯ ಮೆಲ್ಲ ಮೆಲ್ಲ ಮೇಲಂದಲ್ಲ. ಈಗ ವಿದ್ಯಾ ವಿದ್ಯಾ ಬಿತ್ತು ಬಿತ್ತು. ವಿದ್ಯಾ ವಿದ್ಯಾ ಇದು ವಯಸ್ಸು ಹಾಕುವಲ್ಲ, ಈ ವಯಸ್ಸು ಹಾಕುವ. ಇದು ಗಣೇಶ್ ಕೃಷ್ಣ, ನಮ್ಮ ಕಾಮಿಡಿಯನ್. ಈ ಒಂದು ಸ್ಪೆಷಾಲಿಟಿ ಏನಂದ್ರೆ ಯಾವತ್ತು ನೋಡೋದು ಆಗ್ತಾನೆ ಇರ್ತಾನೆ. ಅವಿನಾಶ್ ಅಲ್ಲೊಂದು ತುಂಡ ಇದಿಲ್ಲ, ಒಂದು ಗೆಲ್ಲು ಸಣ್ಣ ಅದರಲ್ಲಿ ಆರಿಸಿದ್ದರ್ಲೆ ಆ ತುಂಡದ ಗೆಲ್ಲಿದ್ದು ಒಂದು. ಇಲ್ಲಿ ನಮ್ಮ ಅವಿನಾಶ್ ಮಾಣಿ ಕಷ್ಟಪಟ್ಟು ನೆಲ್ಲಿಕಾಯನ್ನು ಕೊಯ್ದು ತೋರಿಸ್ತಿದ್ದಾನೆ. ಇನ್ನೊಂದು ಕಡೆಯಲ್ಲಿ ನಮ್ಮ ಪ್ರದೀಪ್ ಅವರು ಸಹ ನೆಲ್ಲಿಕಾಯನ್ನು ಕೊಯ್ತಿದ್ದಾರೆ. ನ್ಯಾಚುರಲ್ ನ್ಯಾಚುರಲ್. ಅಲ್ಲಿ 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 ನಂಗೆ ಅದೊಂದು ಫೋಟೋ ಕಳಿಸಿ. ಮುಗೀತು ಮುಗೀತು ಎಲ್ಲ ಬಿಡು. ತೋರ್ಸ ಕೈ ಕೈ ಹಿಡಿ. ಅದು ಫುಲ್ ಇದ್ರೆ ನಿಲ್ಲಿ. ಇದು ವಿಘ್ನೇಶ. ಸ್ನೇಹಿತರೆ, ಇದೊಂದು ಇರುವೆ ಗೂಡು. ನೆಲ್ಲಿಕಾಯಿ ಮರ ಕೊಡಿಯಲ್ಲಿ ಒಂದು ಗೂಡು ಕಟ್ಟಿದೆ. ಈ ಇರುವೆ ಹೆಸರು ನನಗೆ ಮರ್ತೋಗಿದ್ದೇನಂತ. ನಿಮ್ಗೆ ಗೊತ್ತಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ನೆಲ್ಲಿಕಾಯಿಯ ಹೂ. ಇಷ್ಟು ಚೆಂದ ಇದೆ ನೋಡಿ. ಒಂದು ಸ್ವಲ್ಪ ನೋಡ್ಲಿಕ್ಕೆ ಹೋದರೆ ಸಂಪಿಗೆ ಹೂ ಥರ ಕಾಣ್ತಾ ಉಂಟು. ತುಂಬ ಚೆಂದ ಇದೆ ಹೂ. ಇದು ಕೆಲವರಿಗೆ ಗೊತ್ತಿರ್ಬೋದು ನೋಡಿ, ಇದು ಗೇರು ಬೀಜದ ಮರ.
ಈಗ ಸ್ವಲ್ಪ ಚಿಗುರು ಬರ್ತಾ ಉಂಟು ಈಗ. ಗೇರು ನೋಡಿ ಇಲ್ಲಿ ಎಲ್ಲ ಕುತ್ಕೊಂಡು ಚಹಾ ಕುಡಿತಾ ಇದ್ದಾರೆ. ವಿಘ್ನೇಶನಿಗೆ ಭಾರಿ ನಾಚಿಕೆ ಆಯ್ತಾ. ನಾವು ಅಟ್ಟಕ್ಕೆ ಹೋಗುವ. ಇದು ಹಳೆಯ ಕಾಲದ ಕತ್ತಿ ಅಲ್ಲ. ಇಲ್ಲಿ ಮೇಲೆ ಅಟ್ಟಣಿಗೆ ಇದೆ. ಇದು ಫುಲ್ಲು ಮರದಿಂದ ಮಾಡಿದ್ದಾರೆ. ಇರುವಂಥ ಸ್ಟೆಪ್ಪು ಆ ಮೆಟ್ಲು ಸಹ ಮರದಿಂದನೇ ಮಾಡಿದ್ದಾರೆ. ಇದು ಫುಲ್ಲು ಡೀಪ್ ಉಂಟಾಯ್ತಾ, ಮೇಲಿಂದ ಕಾಲು ನೋಡ್ಲಿಕ್ಕೆ ಭಯ ಆಗುತ್ತೆ. ಇಲ್ಲಿ ಒಟ್ಟು 2 ಫ್ಲೋರ್ ಇದೆ. 2 ಫ್ಲೋರಲ್ಲಿ 2 ಫ್ಲೋರನ್ನು ಸಹ ನೆಲ ಮರದಿಂದಿದೆ. ಮರದ ಮೇಲೆ ಸಿಮೆಂಟ್ನ ಹಾಕಿ ಮಾಡಿದ್ದಾರೆ. ಈಗ ನಾವೀಗ ಸೆಕೆಂಡ್ ಫ್ಲೋರಿಗೆ ಹೋಗ್ತಿದ್ದೀವಿ. ವೀಕ್ಷಕರೇ, ನಾವೀಗ ಮೆಟ್ಲು ಹತ್ತುತ್ತಾ ಇದ್ದೇವೆ. ಹೆಜ್ಜೆಯ ಮೇಲೂ ಇಲ್ಲಿ ಬಿಸಿ ಉಂಟು ಭಯಂಕರ. ಮಣ್ಣಿಂದಲ್ಲ ಅಲ್ಲ, ಇಸ್ತ್ರಿ ನೋಡಿ, ಇಸ್ತ್ರಿ ಪೆಟ್ಟಿಗೆ ಇದು ಮಣ್ಣಿಂದಲ್ಲ. ಇದು ಇದ್ದಿಲಿನ ಐರನ್ ಬಾಕ್ಸ್. ಇದನ್ನ ಕೆಲವರು ನೋಡಿರ್ಬೋದು, ಕೆಲವರು ನೋಡದೇ ಇರ್ಬೋದು. ಯಾರು ನೋಡಲಿಲ್ಲ ಅವರು ಸರಿಯಾಗಿ ನೋಡ್ಕೊಳ್ಳಿ. ನೋಡಿದವರು ಕಮೆಂಟ್ ಬಾಕ್ಸಲ್ಲಿ ನನಗೆ ನೀವು ನೋಡಿದ್ದೀರ ಅನ್ನೋದನ್ನ ತಿಳಿಸಿ. ಈ ಅಟ್ಟದ ಮೇಲೆ ಬರಲಿಕ್ಕೂ ಹಾಗೆ 2-3 ದಾರಿ ಇದೆ. ಇಲ್ಲಿ ಮೇಲೆ ಹಾಕಿರುವಂಥ ಮರಗಳು ನೋಡಬೇಕು ನೀವು. ಪ್ರತಿ ಒಂದೊಂದು ಅಡಿಗೆ ಒಂದೊಂದು ಪಕ್ಕಸನ ಹಾಕಿದ್ದಾರೆ. ಈ ಮನೆಗೆ 2 ಮೈನ್ ಡೋರ್ ಇದೆ. ಸುಮಾರು 4-5 ಹಿಂದ್ಗಡೆ ಬ್ಯಾಕ್ ಡೋರ್ 4-5 ಇದೆ. ನಾವು ಫಸ್ಟ್ ಫ್ಲೋರ್ ನಿಂತಾಗ ಮುಂದೆ ಹಾಕಿರೋ ಚಪ್ಪರದ ಮೇಲೆ ಈ ರೀತಿ ಅಡಿಕೆಯನ್ನು ಒಣ ಹಾಕಿದ್ದನ್ನ ನಾವು ನೋಡ್ತಿದ್ದೇವೆ. ನೋಡಿ ಫ್ರೆಂಡ್ಸ್, ಈ ಮೂಲೆಯಿಂದ ಆ ಮೂಲೆ ತನಕ ಎಷ್ಟು ದೊಡ್ಡದಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಈಗ ಇದು ಇವರ ಚಾವಡಿಯಿಂದ ಒಳಗೆ ಹೋಗಲಿಕ್ಕೆ ಇರುವಂಥ ಡೋರು. ನಾವಿಲ್ಲಿ ಹೋಗುವಾಗ ತಲೆ ಬಗ್ಸಿನೇ ಹೋಗಬೇಕು. ಅದು ಅಲ್ಲದೆ ಇಲ್ಲಿ ಮಾಡಿದ ಮರದ ಕೆತ್ತನೆ ತುಂಬ ಚೆನ್ನಾಗಿದೆ. ಆ ದಾರಂದ ಸಹ ಹಾಗೆ ತುಂಬ ದಪ್ಪ ಇದೆ. ಇದು ಚಾವಡಿಯಲ್ಲಿರುವಂಥ ಇನ್ನೊಂದು ಡೋರು. ಈ ಡೋರಲ್ಲೂ ಹಾಗೆ ಸಹ ಮರದ ಕೆತ್ತನೆ ತುಂಬ ಚೆನ್ನಾಗಿದೆ. ನಾನು ನಿಮ್ಗೆ ತೋರಿಸ್ತೀನಿ ಈ ದಾರಂದ ಆಗಿ ಎಷ್ಟು ವರ್ಷ ಆಯಿತು ಅನ್ನೋದನ್ನ. ಇನ್ನೊಂದು ಅಲ್ಲಿ ಅಬ್ಸರ್ವ್ ಮಾಡಿದಾಗೆ ಇವರ ಮನೆಯ
ಒಂದೆರಡು ಮೂರು ಫೋಟೋದ ಹಿಂದ್ಗಡೆ ಗುಬ್ಬಚ್ಚಿ ಗೂಡು ಕಟ್ಟಿದೆ. ಇಲ್ಲಿ ಗುಬ್ಬಚ್ಚಿ ತುಂಬ ಇತ್ತು. ಈಗ ನಾವು ಊಟ ಕೂತಿದ್ದೇವೆ. ಈಗ ಊಟದ ಒಂದು ಐಟಮ್ ಬರ್ತಾ ಇದೆ. ನನಗೆ ಊಟದ್ದೆಲ್ಲ ಸಂಪೂರ್ಣವಾಗಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಆಯಿತಾ. ಊಟ ಮಾಡೋದು ಬಿಟ್ಟು ನಾನು ವೀಡಿಯೋ ಮಾಡ್ತಾ ಕೂತ್ರೆ ಆಗಲಿಕ್ಕಿಲ್ಲ. ಹಾಗೆ ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ವೀಡಿಯೋನ ಮಾಡಿದ್ದೀನಿ. ಅದೇ ರೀತಿ ಮನೆ ಟೂರ್ ಸಹ ಹಾಗೆ ನಂಗೆ ಕಂಪ್ಲೀಟಾಗಿ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂತಂದರೆ ಅಲ್ಲೆಲ್ಲ ಗೆಸ್ಟ್ ಎಲ್ಲ ಇದ್ದರು ಅವ್ರದ್ದು. ಹಾಗೆ ಅವ್ರ ಮಧ್ಯದಲ್ಲಿ ಹೋಗಿ ನಾವು ವೀಡಿಯೋ ಮಾಡೋದು ಅಷ್ಟೊಂದು ಸರಿ ಅನಿಸ್ಲಿಲ್ಲ ನಮಗೆ. ಹಾಗೆ ನಾವು ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ಮಾಡಿದ್ದು. ಹಾಗೆ ನನ್ನ 14 ಜನ ಫ್ರೆಂಡ್ಸನ್ನು ಸಹ ನಾನು ಪ್ರತಿಯೊಬ್ಬರನ್ನು ಪರಿಚಯ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಈ ವಿಡಿಯೋದಲ್ಲಿ. ನೆಕ್ಸ್ಟು ಇನ್ನೊಮ್ಮೆ ನಾನು ಪ್ರತಿಯೊಬ್ಬರನ್ನು ಪರಿಚಯ ಮಾಡಿಸ್ತೀನಿ ನಿಮಗೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ. ಅದೇ ರೀತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.